ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ನಾಳೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ. ನಿಫ್ಟಿ 50 ಇವತ್ತು ಆಲ್ಮೋಸ್ಟ್ ಆಲ್ ಫ್ಲಾಟ್ ಇತ್ತು. ಲೋವರ್ ಸೈಡ್ನಿಂದ ರಿಕವರಿ ಆಗಿಬಿಟ್ಟು 41 ಪಾಯಿಂಟ್ ಮೈನಸ್ನಲ್ಲಿ ಕ್ಲೋಸ್ ಆಗಿದೆ. ಟೋಟಲಿ 25,377ರಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದೆ. ನಿಫ್ಟಿದು 5 ಮಿನಿಟ್ಸ್ ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಇದು ನೋಡಿ. 25,402ರಲ್ಲಿ ಮಾರ್ಕೆಟ್ ಓಪನ್ ಆಯಿತು. ಹಾಗೆ ಅಲ್ಲಿಂದ ಮಾರ್ಕೆಟ್ 25,480ರವರೆಗೆ ಒಂದು ಹೈ ರೀಚ್ ಆಯಿತು ನೋಡಿ. ಇದೇ ಒಂದು ರೇಂಜಿನಲ್ಲಿ ಟ್ರೇಡ್ ಆಯಿತು. ಆಲ್ಮೋಸ್ಟ್ ಆಲು 1 ಗಂಟೆ ಇದೇ ರೇಂಜಿನಲ್ಲಿ ಟ್ರೇಡ್ ಆಗ್ತಾ ಇತ್ತು, ನ್ಯಾರೋ ರೇಂಜ್ನಲ್ಲಿ. ಏನಕ್ಕೆ ಅಂದರೆ 25,480 ಒಂದು ರೆಸಿಸ್ಟೆನ್ಸ್ ಇದೆ ಅಂತ ನಿನ್ನೆ ಕೂಡ ನಾವು ಅನಲೈಸ್ ಮಾಡಿದ್ವಿ. ಅದರ ಪ್ರಕಾರ 25,480ದಲ್ಲಿ ಸಾಕಷ್ಟು ಸಮಯ ಸ್ಪೆಂಡ್ ಮಾಡಿಬಿಟ್ಟು ಅಲ್ಲಿಂದ ಫಾಲ್ ಆಯಿತು ನೋಡಿ. ಏನಕ್ಕೆ ಫಾಲ್ ಆಯಿತು? ಡ್ಯೂ ಟು IT ಸೆಕ್ಟರ್ನಲ್ಲಿ ಮೇಜರ್ ಒಂದು ಕರೆಕ್ಷನ್ ಆಗಿದ್ದರಿಂದ, ಸೆಲ್ ಆಫ್ ಆಗಿದ್ದರಿಂದ ನಿಫ್ಟಿ ಹೋಲ್ಡ್ ಆಗಲಿಲ್ಲ, ಒಂದು ಹೈಯನ್ನು ಹೋಲ್ಡ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲಿಂದ ಫಾಲ್ ಆಗ್ತಾ ಬಂತು. 25,280 ಒಂದು ಲೋ ಫಾರ್ಮ್ ಆಯಿತು. ಸೊ ಅಲ್ಲಿಂದ ಸೆಕೆಂಡ್ ಹಾಫ್ನಲ್ಲಿ ಸ್ವಲ್ಪ ರಿಕವರಿ ಆಗಿಬಿಟ್ಟು 25,377ರಲ್ಲಿ ಕ್ಲೋಸ್ ಆಗಿದೆ. ಅಗೇನ್ ಅಬೌವ್ 350 ಕ್ಲೋಸ್ ಆಗಿದೆ. ದ್ಯಾಟ್ ಈಸ್ ಪಾಸಿಟಿವ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳ್ಬೋದು. ಹಾಗೆ ನಮಗೆ ಆಪ್ಷನ್ ಬಯಾಸ್ಗೆ ಇವತ್ತು ಅವಕಾಶ ಇತ್ತ? ಎಸ್, ಕ್ಲಿಯರ್ ಕಟ್ ಅವಕಾಶ ಇತ್ತು ನೋಡಿ. ಆಫ್ಟರ್ ಲಾಂಗ್ ಕನ್ಸಾಲ್ಟೇಷನ್, ನಾನು ಪ್ರತಿ ಸಲ ಹೇಳ್ತೀನಿ, ತುಂಬ ಸಮಯ ಒಂದು ಕನ್ಸಾಲ್ಟೇಷನ್ ಒಂದು ನ್ಯಾರೋ ರೇಂಜ್ನಲ್ಲಿದ್ದಾಗ ಐದರ್ ಅಪ್ಸೈಡ್ ಆರ್ ಡೌನ್ ಸೈಡ್ ಒಂದು ಮೂಮೆಂಟಮ್ ಬರೋ ಚಾನ್ಸ್ ಇರುತ್ತೆ ಅಂತ ಪ್ರತಿ ಸಲ ಹೇಳ್ತಾ ಇರ್ತೀನಿ ನೋಡಿ. ಇವತ್ತು ಸಹ 1 ಗಂಟೆ ಆಲ್ಮೋಸ್ಟ್ ಸಾಕಷ್ಟು ಸಮಯ ಇಲ್ಲಿ ಸ್ಪೆಂಡ್ ಮಾಡಿದೆ ಒಂದು ನ್ಯಾರೋ ರೇಂಜ್ನಲ್ಲಿ ಅಂದಾಗ ನಾವು ಅಲರ್ಟ್ ಆಗಬೇಕು. ಏನಕ್ಕೆ ಅಂದರೆ ಇಲ್ಲಿ ನೋಡಿ ಒಂದು ರೆಸಿಸ್ಟೆನ್ಸ್ ಲೈನ್ ಇದೆ 25,480ರಲ್ಲಿ. ಹೀಗಾಗಿ ಆ ರೆಸಿಸ್ಟೆನ್ಸ್ ಲೈನನ್ನು ಯಾವಾಗ ಬೀಟ್ ಮಾಡಿತು, ಕೆಳಗಡೆ ಬಂತು, ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಯಿತು, ನಾವು ಒಂದು PE ಬೈ ಮಾಡ್ಬೋದು. ಆಟ್ ದ ಮನಿ ಅಥವಾ ಇನ್ ದ ಮನಿ PEಯನ್ನು ನೆಕ್ಸ್ಟ್ ವೀಕ್ ಆಪ್ಷನನ್ನು ಬೈ ಮಾಡಬಹುದು. ಮಾಡಿದರೆ ಒಂದು ಡೀಸೆಂಟ್ ಅರ್ನಿಂಗ್ಸ್ ಆಗಿರೋದು. ಸಿ ಹಿಯರ್, ನಮಗೆ ಇಲ್ಲಿವರೆಗೆ ಬೇಡ, ಇಲ್ಲೊಂದು ಸಪೋರ್ಟ್ ಲೈನ್ ಇದೆ, ಅಲ್ಲಿ ಪ್ರಾಫಿಟ್ ಬುಕ್ ಮಾಡಿಕೊಂಡ್ರು ಕೂಡ ಒಂದು ಬೆಸ್ಟ್ ಅರ್ನಿಂಗ್ ಇನ್ ದ ಇಂಟ್ರಾಡೇ ಅಂತ ಹೇಳ್ಬೋದು. ನಂತರ ಸಿಸ್ಟಮನ್ನು ಮುಚ್ಚಿಟ್ಬಿಡ್ಬೇಕು, ಅಂದರೆ ಪ್ರಾಫಿಟ್ ಉಳಿಯುತ್ತೆ. ಮತ್ತೆ ಪದೇ ಪದೇ ಟ್ರೇಡ್ ಮಾಡಿದರೆ ಬಂದ ಪ್ರಾಫಿಟ್ ಕೂಡ ಲಾಸ್ ಆಗಿ ಕನ್ವರ್ಟ್ ಆಗುತ್ತೆ ಸ್ನೇಹಿತರೆ. ಇನ್ನು ಡೈಲಿ ಚಾರ್ಟ್ ನೋಡೋಣ. ಡೈಲಿ ಚಾರ್ಟು ನನ್ನ ಅನಲೈಸ್ ಪ್ರಕಾರ ನಿನ್ನೆ ಕೂಡ ಹೇಳಿದ್ದೆ, ಫಂಟಾಸ್ಟಿಕ್ ಡೈಲಿ ಚಾರ್ಟ್ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಓಕೆ, ಬೆಸ್ಟ್ ಚಾರ್ಟ್ ಪ್ಯಾಟರ್ನ್ ಬಹಳ ದಿನಗಳ ನಂತರ ಫಾರ್ಮ್ ಆಗಿದೆ. ಏನಂತ ತೋರಿಸ್ತೀನಿ ನೋಡಿ. ಸಿ ಹಿಯರ್, ನಿನ್ನೆ ಕೂಡ ಹೇಳಿದ್ವಿ, ಅನಲೈಸ್ ಮಾಡಿದ್ವಿ. ದಿಸ್ ಈಸ್ ಫ್ಲಾಗ್ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಎಸ್, ನಿನ್ನೆ ಏನು ಅನಲೈಸ್ ಮಾಡಿದ್ವಿ ನಾವು, 25,300ರಿಂದ 25,400 ಒಳಗಡೆ ಕ್ಲೋಸ್ ಆಗಬೇಕು. ಅಂದರೆ ನಮಗೆ ಒಂದು ಪೋಲ್ ಆ್ಯಂಡ್ ಫ್ಲಾಗ್ ಪ್ಯಾಟರ್ನ್ ಫಾರ್ಮ್ ಆಗುತ್ತೆ. ಅದು ಏನು ಇಂಡಿಕೇಟ್ ಮಾಡುತ್ತೆ? 90% ಅಪ್ಸೈಡ್ ಮೂಮೆಂಟಮ್ ಆಗೋ, ಅಪ್ಸೈಡ್ ರ್ಯಾಲಿ ಆಗೋ ಪಾಸಿಬಿಲಿಟಿ ಇದೆ ಅಂತ ಹೇಳಿದ್ದೆ ನಾನು. ಸೊ ಚಾರ್ಟ್ ಮಾತ್ರ ನಮಗೆ ಪಾಸಿಟಿವ್ ಸೆಂಟಿಮೆಂಟ್ ತೋರಿಸ್ತಾ ಇದೆ. ಅಂದರೆ ನಾಳೆಗೆ ಈ ಚಾರ್ಟ್ ನೋಡಿದರೆ ನನಗೆ ತಿಳಿದ ಮಟ್ಟಿಗೆ ಈ ಒಂದು ಚಾರ್ಟ್ ಅನಲೈಸ್ ಮಾಡೋದಾದರೆ, ಪ್ರೆಡಿಕ್ಟ್ ಮಾಡೋದಾದರೆ 90% ನಾಳೆ ಒಂದು ಹ್ಯೂಜ್ ಅಪ್ಸೈಡ್ ರ್ಯಾಲಿ ಬರೋ ಚಾನ್ಸ್ ಇದೆ. ನಾಳೆ ಮತ್ತು ನಾಡಿದ್ದು ಕಂಟಿನ್ಯೂ 2 ಡೇಸ್ ಒಂದು ಅಪ್ಸೈಡ್ ಮೂಮೆಂಟಮ್ ಬರಬಹುದು. ಹ್ಯೂಜ್, ನಾನು ಹೇಳಿದ ಹಾಗೆ 26,000 ರೌಂಡ್ ಫಿಗರ್ ಇದೆ. ಈ ವಾರದಲ್ಲಿ 25,750 800ವರೆಗೆ ಅಂದರೆ ಫ್ರೈಡೇವರೆಗೆ ರೀಚ್ ಆಗ್ಬೋದು ಅಂತ ಹೇಳಿದ್ದೆ. ಮೋಸ್ಟ್ ಪ್ರಾಬಬ್ಲಿ ನನಗೆ ಅದು ನಿಜ ಆಗ್ಬೋದು ಅನಿಸ್ತಾ ಇದೆ. ಅಂದರೆ 25,750 25,800 ರೀಚ್ ಆಗ್ಬೋದು ಅಂಟಿಲ್ ಫ್ರೈಡೇ. ನಾಳೆ ಮತ್ತು ನಾಡಿದ್ದು 2 ದಿನದ ಟ್ರೇಡಿಂಗ್ನಲ್ಲಿ ರೀಚ್ ಆಗೋ ಚಾನ್ಸ್ ಇದೆ. ಪ್ಯಾಟರ್ನ್ ಆ ಥರ ಇದೆ. ಯಾವುದಕ್ಕೂ ಮಾರ್ಕೆಟ್ ಈಸ್ ದ ಬಾಸ್. ನಾವು ಹೇಳ್ದಂಗೆ ಮಾರ್ಕೆಟ್ ನಡೆಯಲ್ಲ, ಪ್ರೆಡಿಕ್ಟ್ ಮಾಡ್ಬೋದು. ಸಪೋಸ್ ಏನಾದರೂ ನೋಡಿ, ಇಲ್ಲಿ ಹ್ಯೂಜ್ ರೆಸಿಸ್ಟೆನ್ಸ್ ಇದೆ, ಇಲ್ಲಿ ಕೂಡ ಫಾಲ್ ಆಗಿತ್ತು ಇಲ್ಲಿಂದ. ಅದೇ ಥರ ಇಲ್ಲಿನೂ ಕನ್ಸಾಲ್ಟೇಷನ್ ಆಗಿ ಏನಾದರೂ ಫಾಲ್ ಆಗುತ್ತಾ? ಮೇಜರ್ ಹೇಳಕ್ಕೆ ಬರಲ್ಲ, ಆದರೂ ಆಗ್ಬೋದು ನೋಡಿ. ಎಮ್ ಪ್ಯಾಟರ್ನ್ ಫಾರ್ಮ್ ಆದರೂ ಆಗ್ಬೋದು. ಸೊ ಯಾವುದಕ್ಕೂ 2 ಕಡೆ ಅಲರ್ಟ್ ಇರೋಣ. 90% ಅಪ್ಸೈಡ್ ಅನ್ನಿಸ್ತಾ ಇದೆ ನನಗೆ, ಇನ್ 10% ಡೌನ್ ಸೈಡ್.
ಸೊ ಡೌನ್ ಸೈಡ್ ಬಂದರೆ ಇದು ಫಸ್ಟ್ ಸಪೋರ್ಟ್ ಬಂದ್ಬಿಟ್ಟು 24,300 ಇವತ್ತಿನ ಲೋ ಇದೆ ನೋಡಿ. ನಂತರ 25,300, 25,200 ಸೆಕೆಂಡ್ ಸಪೋರ್ಟ್. ಅದನ್ನು ಬೀಟ್ ಆತಂದರೆ ಫೈನಲ್ ಸಪೋರ್ಟ್ 25,100. ದೀಸ್ ಆರ್ 3 ಸಪೋರ್ಟ್ಸ್ ಫಾರ್ ಟುಮಾರೋ ಅಂತ ಹೇಳ್ಬೋದು. ಇನ್ನು ಮತ್ತೆ ಅಪ್ಸೈಡ್ ಏನು, ಅಪ್ಸೈಡ್ ಟಾರ್ಗೆಟ್ಸ್ ಏನಾಗ್ಬೋದು? ಎಸ್, ಫಸ್ಟ್ ರೆಸಿಸ್ಟೆನ್ಸ್ 25,480, ಅದನ್ನು ಕ್ರಾಸ್ ಆದರೆ 25,611. ಎಸ್, ಇಲ್ಲಿವರೆಗೆ ರೀಚ್ ಆಗೋ ಚಾನ್ಸ್ ಇದೆ. 25,610 ಇದು ಅಪ್ಸೈಡ್ ಟಾರ್ಗೆಟ್ ಅಂತ ನಾಳೆಗೆ ಕನ್ಸಿಡರ್ ಮಾಡ್ಕೋಬೋದು. ಸಪೋಸ್ ಏನಾದರೂ ಗ್ಯಾಪ್ ಅಪ್ ಓಪನಿಂಗ್ ಆಯಿತು, ಒಂದು 100-150 ಪಾಯಿಂಟು 25,550-600 ಅಲ್ಲಿ ಗ್ಯಾಪ್ ಅಪ್ ಆಯ್ತಂದರೆ ವೇಟ್ ಫಾರ್ 5 to 15 ಮಿನಿಟ್ಸ್, 9:45 ಒಂದು 10-15 ನಿಮಿಷ ವೇಟ್ ಮಾಡಿ. ಆ ಸಪೋರ್ಟ್ ಲೈನ್ ಮೇಲ್ಗಡೆ ಇತ್ತು 25,550 ಮೇಲೆ, 25,600 ಮೇಲ್ಗಡೆನೆ ಟ್ರೇಡ್ ಆಗ್ತಾ ಇತ್ತಂದರೆ ಒಂದು ಪೊಸಿಷನನ್ನು ಕ್ರಿಯೇಟ್ ಮಾಡ್ಕೋಬಹುದು ಟುವರ್ಡ್ಸ್ ಅಪ್ಸೈಡ್. ಮತ್ತು 25,750 ಒಂದು ಟಾರ್ಗೆಟನ್ನು ಇಟ್ಕೋಬಹುದು. ಯಾವುದಕ್ಕೂ ರಶ್ ಆಗಿ ಇಮಿಡಿಯೇಟ್ ಆಗಿ ಎಂಟರ್ ಆಗಬೇಡಿ. ಸಪೋರ್ಟು ರೆಸಿಸ್ಟೆನ್ಸ್ ನೋಡ್ಕೊಂಡ್ಬಿಟ್ಟು ಎಂಟರ್ ಆಗ್ಬೋದು. ಬ್ಯಾಂಕ್ ನಿಫ್ಟಿಯಲ್ಲಿ ನೋಡಿ ಇವತ್ತು ಬೆಸ್ಟ್ ಮೂವ್ ಬಂದಿದೆ. 560 ಪಾಯಿಂಟ್ ಮೂವ್ ಆಗಿದೆ, 1% ಜಾಸ್ತಿ ಮೂವ್ ಆಗಿದೆ. 52,750 ರೀಚ್ ಆಗಿದೆ. 52,750 ಕ್ಲೋಸ್ ಆಗಿದೆ. ನೋಡಿ ಸ್ನೇಹಿತರೆ, ಆಪ್ಷನ್ ಬಯಸ್ಗೆ ಹೇಳಿ ಮಾಡಿಸಿದಂಥ ದಿನ ಇವತ್ತು. ಇನ್ ಬ್ಯಾಂಕ್ ನಿಫ್ಟಿಯಲ್ಲಿ ಆಪ್ಷನ್ ಬಯಸ್ಗೆ ಸ್ಪೆಷಲಿ ಬಿಗಿನರ್ಸ್ ಏನಿರ್ತಾರೆ ಅವ್ರಿಗೆ ಈಸಿ ಒಂದು ಟ್ರೇಡಿಂಗ್ ಸಿಕ್ಕಿತ್ತು ಅವಕಾಶ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ 57,177ರಲ್ಲಿ ಮಾರ್ಕೆಟ್ ಓಪನ್ ಆಯಿತು, 57,150 ಲೋ ಫಾರ್ಮ್ ಆಯಿತು. ಅಲ್ಲಿಂದ ಫಂಟಾಸ್ಟಿಕ್ ಸಪೋರ್ಟ್ ಇದೆ, ಇಲ್ಲಿ ಮಲ್ಟಿಪಲ್ ಸಪೋರ್ಟ್ಸ್ ಇವೆ. ಅಲ್ಲಿ ಸಪೋರ್ಟ್ ತೊಗೊಂಡ್ಬಿಟ್ಟು ತಿರುಗಿ ನೋಡಿಲ್ಲ ಮಾರ್ಕೆಟ್, ಕಂಟಿನ್ಯೂ ಅಪ್ಸೈಡ್ 57,954ವರೆಗೆ ರೀಚ್ ಆಗಿದೆ. ನೋಡಿ ಆಲ್ಮೋಸ್ಟ್ ಆಲ್ 800 ಪಾಯಿಂಟ್ ಇಂಟ್ರಾಡೇದಲ್ಲಿ ಡೇ ಲೋದಿಂದ ಒನ್ ವೇ ರ್ಯಾಲಿ ಕೊಟ್ಟಿದೆ. 800 ಪಾಯಿಂಟ್ ನಾವು ಇಲ್ಲಿ ಎಂಟರ್ ಆದರೂ ಕೂಡ ಒಂದು ಕಾಲ್ ಆಪ್ಷನ್ ಬೈ ಮಾಡಿದ್ರು ಕೂಡ ಆಟ್ ದ ಮನಿ ಅಥವಾ ಇನ್ ದ ಮನಿ, ಇಲ್ಲಿ ಸ್ಟಾಪ್ ಲಾಸ್ ಇಟ್ಬಿಟ್ಟು ಬೈ ಮಾಡಿದ್ರು ಕೂಡ ಸ್ಟಾಪ್ ಲಾಸ್ ಕೂಡ ಹಿಟ್ ಆಗಿರಲ್ಲ, ಮತ್ತು ಪ್ರಾಫಿಟ್ ಕೂಡ ಸಿಕ್ಕಾಪಟ್ಟೆ ಪ್ರಾಫಿಟ್ ಆಗಿರುತ್ತೆ. ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೋಬೋದು ನಾವು 52,800 ಅಥವಾ 52,900ರಲ್ಲಿ. 52,800 ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ, ಅಥವಾ 52,900ನಲ್ಲಿ ಪ್ರಾಫಿಟನ್ನು ಬುಕ್ ಮಾಡ್ಕೊಂಡಿದ್ರೆ ಫಂಟಾಸ್ಟಿಕ್ ಅರ್ನಿಂಗ್ಸ್ ಇನ್ ದ ಇಂಟ್ರಾಡೇ. ಅದನ್ನು ನಾವು ಪ್ರೀಮಿಯಂನಲ್ಲಿ ಕನ್ವರ್ಟ್ ಮಾಡಿದರೆ ಏನಿಲ್ಲ ಅಂದ್ರೆ ಒಂದು 150ರಿಂದ 200 ಪಾಯಿಂಟ್ ಒಂದು ಪ್ರಾಫಿಟ್ ಸಿಗೋದು. ಫಂಟಾಸ್ಟಿಕ್ ಅರ್ನಿಂಗ್ಸ್. ಈ ಥರ ಸಪೋರ್ಟ್ ರೆಸಿಸ್ಟೆನ್ಸ್ ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡಬೇಕಾಗುತ್ತೆ. ನಮ್ಮ ಕಾನ್ಫಿಡೆನ್ಸ್ ಕೂಡ ಬಿಲ್ಡಪ್ ಆಗುತ್ತೆ. ನೋಡಿ ಹೇಗೆ ಮೇಲೆ ಹೋಗುತ್ತೆ, ನಮ್ಮ ಸ್ಟಾಪ್ ಲಾಸನ್ನು ಟ್ರೇಲ್ ಮಾಡ್ತಾ ಹೋಗಬೇಕು. ಅಂದರೆ ಪ್ರಾಫಿಟ್ ಕೂಡ ಉಳಿಯುತ್ತೆ. ನಂತರ ಪ್ರಾಫಿಟ್ ಬುಕ್ ಮಾಡ್ಕೊಂಡ ನಂತರ, ಪ್ರಾಫಿಟ್ ಆದ ನಂತರ ಮತ್ತೆ ಟ್ರೇಡ್ ಮಾಡಲಿಕ್ಕೆ ಹೋಗಬಾರ್ದು. ಮತ್ತು ನೆಕ್ಸ್ಟ್ ಡೇಗೆ ನಾವು ವಿಚಾರ ಮಾಡಬೇಕು, ಅಂದಾಗ ಪ್ರಾಫಿಟ್ ಉಳಿಯುತ್ತೆ ಸ್ನೇಹಿತರೆ. ನಿನ್ನೆ ದಿನ ನೋಡಿ, ಫಾರ್ ಎಕ್ಸಾಂಪಲ್ ನಿನ್ನೆ ದಿನ ನೋಡಿ, ನಾನು ಅದಕ್ಕೆ ಹೇಳಿದ್ದೆ ಟ್ರೇಡ್ ಮಾಡಿ. ನಿನ್ನೆ ನೋಡಿ ವೆರಿ ನ್ಯಾರೋ ರೇಂಜ್ನಲ್ಲಿ ಟ್ರೇಡ್ ಆಗಿದೆ, ತುಂಬ ಒಂದು ನ್ಯಾರೋ ರೇಂಜ್ನಲ್ಲಿ ರೇಂಜ್ ಮೋಡ್ನಲ್ಲಿ ಟ್ರೇಡ್ ಆಗಿದೆ. ಈ ಥರ ಇದ್ದಾಗ ಟ್ರೇಡಿಂಗ್ ಮಾಡಿದರೆ ಲಾಸ್ ಆಗುತ್ತೆ. ಯಾರಿಗೆ ಆಪ್ಷನ್ ಟ್ರೆಂಡಿಂಗ್ ಡೇ ಇದ್ದಾಗ ಆಪ್ಷನ್ ಬೈಯಿಂಗ್ ಮಾಡಿದರೆ ಫಂಟಾಸ್ಟಿಕ್ ಅರ್ನಿಂಗ್ಸ್ ಆಗುತ್ತೆ. ಇನ್ನು ಡೈಲಿ ಚಾರ್ಟ್ ಇದು ಬ್ಯಾಂಕ್ ನಿಫ್ಟಿದು ಬೆಸ್ಟ್ ಮೂವ್ ಆಗಿದೆ ನೋಡಿ. ಇವತ್ತು ಒಂದು ಪ್ಯಾಟರ್ನ್ ಕೂಡ ಚೆನ್ನಾಗಿ ಫಾರ್ಮ್ ಆಗಿದೆ. ನೆಕ್ಸ್ಟ್ ಟಾರ್ಗೆಟ್ 53,350 ಅಂತ ನಿನ್ನೆ ಕೂಡ ಹೇಳಿದ್ದೆ. ಅದಕ್ಕೆ ಸ್ಟಿಕ್ ಆನ್ ಆಗೋಣ. 53,350 ನಾಳೆಯ ಟಾರ್ಗೆಟನ್ನು ಇಟ್ಕೋಬಹುದು. ಅಂದರೆ ನಾಳೆ ಗ್ಯಾಪ್ ಅಪ್ ಓಪನಿಂಗ್ ಆಯಿತು. ಮೋಸ್ಟ್ ಪ್ರಾಬಬ್ಲಿ ಒಂದು 300-400 ಪಾಯಿಂಟ್ 53,000 ಫಸ್ಟ್ ಹರ್ಡಲ್ಲಿದೆ. ಅದನ್ನು ದಾಟ್ಬಿಟ್ಟು ಅಲ್ಲಿ ಏನಾದರೂ ಗ್ಯಾಪ್ ಅಪ್ ಆಯ್ತಂದರೆ ನೆಕ್ಸ್ಟ್ ಟಾರ್ಗೆಟ್ 53,350, ನಂತರ 54,000 ಅದನ್ನು ಕೂಡ ಟಾರ್ಗೆಟ್ ಇಟ್ಕೋಬಹುದು. ಆಲ್ ಟೈಮ್ ರೀಚ್ ಆಗೋ ಎಲ್ಲ ಚಾನ್ಸಸ್ ಇದೆ. ನ್ಯೂ ಹೈ ಮಾಡೋ ಒಂದು ಚಾನ್ಸಸ್ ಬ್ಯಾಂಕ್ ನಿಫ್ಟಿಯಲ್ಲಿ ಇದೆ. ನಾಳೆ ಮತ್ತು ನಾಡಿದ್ದಕ್ಕೆ 54,000 ಟಾರ್ಗೆಟ್ ಇಟ್ಕೋಬಹುದು.
ಇನ್ನು ಅಪ್ಸೈಡ್ ಆಯಿತು, ಸಪೋಸ್ ಏನಾದರೂ ರೇಟ್ ಕಟ್ನಲ್ಲಿ ಫೆಡರಲ್ ರಿಸರ್ವ್ ಜೆರೋಮ್ ಪೊವೆಲ್ ಇಲ್ಲ ರೇಟ್ ಕಟ್ ಮಾಡಲ್ಲ, ನಾನು ಸ್ಟೇಬಲ್ ಆಗಿರ್ತೀನಿ, ನೆಕ್ಸ್ಟ್ ಮೀಟಿಂಗ್ನಲ್ಲಿ ರೇಟ್ ಕಟ್ ಮಾಡ್ತೀನಿ ಅಂದರೆ ಅವಾಗೇನಾಗುತ್ತೆ, ಮೇಜರ್ ಫಾಲ್ ಆಗೋ ಚಾನ್ಸಸ್ ಕೂಡ ಐತೆ. ಎರಡು ಕಡೆ ಸಿನಾರಿಯೋನ ವಿಚಾರ ಮಾಡಬೇಕಾಗುತ್ತೆ ನಾವು. ಮಾರ್ಕೆಟ್ ಅಂದಾಗ ಒನ್ ವೇ ಹೋಗಲಿಕ್ಕೆ ಆಗಲ್ಲ. ಗೊತ್ತಿಲ್ಲ ನಮಗೆ ಅಮೇರಿಕಾದಲ್ಲಿ ಏನು ಸಿಚುವೇಶನ್ ಇದೆ, ಏನು ಮಾಡ್ತಾರೆ, ರೇಟ್ ಕಟ್ ಮಾಡ್ತಾರಾ ಇಲ್ವಾ. 25 ಪಾಯಿಂಟ್ಸ್ ಮಾಡಿದರೆ 25 ಪಾಯಿಂಟ್ಸ್ ಆಲ್ರೆಡಿ ಮಾರ್ಕೆಟ್ ಎಕ್ಸ್ಪೆಕ್ಟೆಡ್ ಇದೆ, ಮಾಡ್ತಾರೆ ಅಂತ ಗೊತ್ತಿದೆ. ಸಪೋಸ್ ಮಾರ್ಕೆಟ್ ಏನಾದರೂ 25 ಬೇಸಿಸ್ ಪಾಯಿಂಟ್ ರೇಟ್ ಕಟ್ ಮಾಡಿದಾಗ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಯ್ತು ಅಂದರೆ ಮಾರ್ಕೆಟಿಗೆ, ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟೇ ಆಯಿತು, ಜಾಸ್ತಿ ಮಾಡಲಿಲ್ಲ ಅಂತ ನೆಗೆಟಿವ್ ಫಾಲ್ ಆಯ್ತಂದರೆ ಆದರೂ ಆಗ್ಬೋದು. ಸಪೋಸ್ 50 ಬೇಸಿಸ್ ಪಾಯಿಂಟ್ ಮಾಡಿದ್ರಂದರೆ ಮಾರ್ಕೆಟ್ಗೆ ಒಂದು ಹ್ಯಾಪಿ ಮೂಡ್ ಆಗುತ್ತೆ, ಅಪ್ಸೈಡ್ ರ್ಯಾಲಿ ಕೊಡ್ಬೋದು. ಇಲ್ಲ ಸ್ಟೇಬಲ್ ಇಟ್ಟರು ರೇಟ್ ಕಟ್ ಮಾಡಲೇ ಇಲ್ಲ ಅಂತಂದರೆ ಫಾಲ್ ಆಗೋ ಎಲ್ಲ ಚಾನ್ಸಸ್ ಇರುತ್ತೆ. ಹೀಗಾಗಿ ಅಪ್ಸೈಡ್ ಟಾರ್ಗೆಟನ್ನು 53,350 ಇಟ್ಕೊಳ್ಳೋಣ. ಡೌನ್ ಸೈಡ್ ಬಂದರೆ ಸಪೋಸ್ ಏನಾದರೂ ನೆಗೆಟಿವ್ ಇಂಪ್ಯಾಕ್ಟ್ ಆತಪ್ಪ, ಪ್ರಾಫಿಟ್ ಬುಕ್ಕಿಂಗ್ ಹ್ಯೂಜ್ ಆಯಿತು, ನೆಗೆಟಿವ್ ಇಂಪ್ಯಾಕ್ಟ್ ಆತಂದರೆ ಫಸ್ಟ್ ಸಪೋರ್ಟ್ ಬಂದ್ಬಿಟ್ಟು 52,500 ಸಪೋರ್ಟ್ ಆಗಿ ಇಟ್ಕೊಳ್ಳೋಣ. 52,500. ನೆಕ್ಸ್ಟ್ ಸಪೋರ್ಟ್ ಬಂದ್ಬಿಟ್ಟು 52,000. ಇವು ಎರಡು ಸಪೋರ್ಟನ್ನು ಇಟ್ಕೊಳ್ಳೋಣ. 52,000 ಈಸ್ ಅ ವೆರಿ ಬಿಗ್ ಸಪೋರ್ಟ್. ಯಾಕಂದರೆ ಇಂಟ್ರಾಡೇದಲ್ಲಿ ನಾಳೆಗೆ ಏನಾದರೂ ನೆಗೆಟಿವ್ ಇಂಪ್ಯಾಕ್ಟ್ ಆದರೆ ಮೇಜರ್ ಫಾಲ್ ಕೂಡ ಆಗ್ಬೋದು, 500-600 ಪಾಯಿಂಟು. ಹೀಗಾಗಿ 52,000ವರೆಗೂ ಸಪೋರ್ಟ್ ಇಟ್ಕೊಳ್ಳೋಣ. ನೆಕ್ಸ್ಟ್ ಸಪೋರ್ಟ್ ಬಂದ್ಬಿಟ್ಟು 52,500 ಇಟ್ಕೊಳ್ಳೋಣ ಸ್ನೇಹಿತರೆ. ಇನ್ನು ವೀಕ್ಲಿ ಚಾರ್ಟ್ ನೋಡೋಣ. ಡೈಲಿ ಚಾರ್ಟ್ ಅಂತೂ ಚೆನ್ನಾಗಿದೆ ನೋಡಿ. ವೀಕ್ಲಿ ಚಾರ್ಟ್ ಕೂಡ ರೆಡಿ ಟು ಹಿಟ್ ಆಲ್ ಟೈಮ್. ರೆಡಿ ಟು ಹಿಟ್ ಆಲ್ ಟೈಮ್ ಹಿಟ್ ಆಗಲಿಕ್ಕೆ ರೆಡಿ ಆಗಿದೆ. ನಂಗೆ ತಿಳಿಮಟ್ಟಿಗೆ 90% ಅಪ್ಸೈಡ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 54,000 ಫ್ರೈಡೆಗೆ ರೀಚ್ ಆಗ್ಬೋದು. ಸಪೋಸ್ ಇವತ್ತೇನಾದರೂ ಪಾಸಿಟಿವ್ ಸೆಂಟಿಮೆಂಟ್ ಕ್ರಿಯೇಟ್ ಆಯಿತು ಅಮೇರಿಕಾದಲ್ಲಿ, ಆ ಕಂಡೀಷನ್ ಇದ್ದರೆ ಮಾತ್ರ 54,000 ಫ್ರೈಡೇವರೆಗೆ ರೀಚ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಪ್ಯಾಟರ್ನು ಕೂಡ ಸಪೋರ್ಟ್ ಮಾಡ್ತಾ ಇದೆ. ಅದಕ್ಕೆ ಇಲ್ಲೊಂದು ಸಪೋರ್ಟ್ ಇದೆ, ಫಂಟಾಸ್ಟಿಕ್ ಸಪೋರ್ಟ್ ಅಂತೂ ಎರಡು ಕಡೆ. ಹಿಯರ್ ಈ ಸಪೋರ್ಟ್ ಮೇಲೆ ಟ್ರೇಡ್ ಆಗ್ತಾ ಇದೆ, ಇಲ್ಲೊಂದು ಸಪೋರ್ಟ್ ಇದೆ, ಅದ್ರ ಮೇಲೆ ಕಡೆ ಟ್ರೇಡ್ ಆಗ್ತಾ ಇದೆ. ಇವತ್ತು ಕೂಡ ಕ್ಲೋಸಿಂಗ್ ಚೆನ್ನಾಗಾಗಿದೆ. 52,500 ಮೇಲ್ಗಡೆ ಕ್ಲೋಸ್ ಆಗಿದೆ. ಎಕ್ಸಾಕ್ಟ್ಲಿ 52,751 ರೆಸಿಸ್ಟೆನ್ಸ್ ಇತ್ತು, ಅಲ್ಲಿಯೇ ಬಂದು ಕ್ಲೋಸ್ ಆಗಿದೆ. ಹೀಗಾಗಿ ಪಾಸಿಟಿವ್ ಒಂದು ಇಂಪ್ಯಾಕ್ಟ್ ಇದೆ ನಿಫ್ಟಿ ಬ್ಯಾಂಕ್ನಲ್ಲಿ. ನೋಡೋಣ ಹೇಗೆ ಮೂವ್ ಆಗುತ್ತೆ ಅಂತ. ನೋಡಿ ಸ್ನೇಹಿತರೆ, ಅಮೆರಿಕಾದಲ್ಲಿ ಇವಾಗ ಅನಲಿಸ್ಟ್ ಇದು ಎಕ್ಸ್ಪರ್ಟ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಪ್ರೆಸೆಂಟ್ ಇವಾಗ ಒಂದು ಹಿಂಟ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನೋಡಿ. ಇಲ್ಲೊಂದು ವಿತ್ ಮಾರ್ಕೆಟ್ ಫ್ಯೂಚರ್ಸ್ ಇಂಪ್ಲಾಯಿಂಗ್ 66% ಚಾನ್ಸ್ ಆಫ್ 50 ಬೇಸಿಸ್ ಪಾಯಿಂಟ್ ರೇಟ್ ಕಟ್ಸ್ ಆ್ಯಂಡ್ 34% ಚಾನ್ಸ್ ಆಫ್ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ಸ್. ಇದನ್ನ ವೆಲ್ಸ್ ಫಾರ್ಗೋ ನೋಟ್ಸ್ ದ್ಯಾಟ್ ನೀದರ್ ಔಟ್ಕಮ್ ವುಡ್ ಕಮ್ ಆಸ್ ಎ ಶಾಕ್. ನಾ ಹೇಳಿದ್ನಲ್ಲ, 25 ಬೇಸಿಸ್ ಪಾಯಿಂಟ್ ಇಲ್ಲ, 50 ಬೇಸಿಸ್ ಪಾಯಿಂಟ್ ಇಲ್ಲ, ಯಾವುದೂ ಇಲ್ಲ, ಸ್ಟೇಬಲ್ ಆಗಿರ್ತೀವಿ ಅಂದರೆ ಇಟ್ ಈಸ್ ಲೈಕ್ ಎ ಶಾಕ್ ಫಾರ್ ಸ್ಟಾಕ್ ಮಾರ್ಕೆಟ್. ಅವಾಗ ಏನಾಗುತ್ತೆ, ಹ್ಯೂಜ್ ಫಾಲ್ ಆಗೋ ಚಾನ್ಸ್ ಕೂಡ ಇರುತ್ತೆ. ಅದಕ್ಕೆ ನಾನು ಓವರ್ ನೈಟ್ ಯಾರೂ ಕೂಡ ಪೊಸಿಷನ್ನ ಹಾಗೆ ಬಿಡಬೇಡಿ ಅಂತ ಪದೇ ಪದೇ ಹೇಳೋದು. ಏನಾಗುತ್ತೆ ಗೊತ್ತಿರಲ್ಲ, ಓವರ್ ನೈಟ್ ಪೊಸಿಷನ್ ಬಿಟ್ಟರೆ ಸಪೋಸ್ ಗ್ಯಾಪ್ ಅಪ್ ಆಯಿತು, ಓಕೆ, ಗ್ಯಾಪ್ ಡೌನ್ ಆದರೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, 25 ಬೇಸಿಸ್ ಪಾಯಿಂಟನ್ನು 34% ಜನ ಅನ್ನೋ ಒಂದು ಅಸ್ಯೂಮ್ಷನ್ ಮಾಡ್ತಾ ಇದ್ದಾರೆ. 50 ಬೇಸಿಸ್ ಪಾಯಿಂಟನ್ನು 66% ಜನ ಅಂದರೆ ಅನಾಲಿಸ್ಟು ಎಕ್ಸ್ಪರ್ಟ್ಸು ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಮಾರ್ಕೆಟ್ ಈಸ್ ಹೋಪಿಂಗ್ 50 ಬೇಸಿಸ್ ಪಾಯಿಂಟ್. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. 50 ಬೇಸಿಸ್ ಪಾಯಿಂಟನ್ನು ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಸಪೋಸ್ 50 ಬೇಸಿಸ್ ಪಾಯಿಂಟ್ ರೇಟ್ ಕಟ್ ಇವತ್ತು ಆಯಿತು ಅಂದರೆ, ಅನೌನ್ಸ್ ಮಾಡಿದ್ರಂದರೆ ಫಂಟಾಸ್ಟಿಕ್, ಅದು ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ ಮಾರ್ಕೆಟ್ ಮೇಲೆ, ಮೇಜರ್ ರ್ಯಾಲಿ ಸಿಗುತ್ತೆ. 25 ಬೇಸಿಸ್ ಪಾಯಿಂಟ್ ಮಾಡಿದರೂ ಕೂಡ ಪರವಾಗಿಲ್ಲ. ಆದರೆ ಒಂದು ಇಂಪಾರ್ಟೆಂಟ್, ಅವರು ಒಂದು ಮೀಟಿಂಗ್ನಲ್ಲಿ ಏನು ಪ್ರೆಸ್ ಮೀಟಿಂಗ್ನಲ್ಲಿ ಏನು ಹೇಳ್ತಾರೆ ಅದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ನೋಡಿ, ದ ಫೆಡ್ ನೀಡ್ಸ್ ಟು ಪ್ರೊವೈಡ್ ಮೋರ್ ಸರ್ಟನ್ ಕಮ್ಯುನಿಕೇಶನ್ ಆನ್ ಫಾರ್ವರ್ಡ್ ಗೈಡೆನ್ಸ್. 25 ಬೇಸಿಸ್ ಪಾಯಿಂಟ್ ಮಾಡಿದರೂ ಪರವಾಗಿಲ್ಲ, ಫಾರ್ವರ್ಡ್ ಗೈಡೆನ್ಸನ್ನು ಚೆನ್ನಾಗಿ ಒಂದು ಪ್ರೆಸ್ ಮೀಟಿಂಗ್ನಲ್ಲಿ ಹೇಳಬೇಕಾಗತ್ತೆ. ಯಾರು, ಜೆರೋಮ್ ಪೊವೆಲ್ ಅವರ ಒಂದು
ಮಾತು ಇಂಪಾರ್ಟೆಂಟ್ ಆಗುತ್ತೆ. 25 ಬೇಸಿಸ್ ಪಾಯಿಂಟ್ ಕಟ್ ಮಾಡಿದ್ರು ಕೂಡ 12 ಗಂಟೆ 11ವರೆಗೆ ಗೊತ್ತಾಗುತ್ತೆ ಎಷ್ಟು ರೇಟ್ ಕಟ್ ಅಂತ. 12 ಗಂಟೆಗೆ ಪ್ರೆಸ್ ಮೀಟ್ ಇದೆ. ಆ ಪ್ರೆಸ್ ಮೀಟ್ನಲ್ಲಿ ಅವ್ರ ಕಡೆಯಿಂದ ಪಾಸಿಟಿವ್ ಒಂದು ನೋಟ್ಸ್ ಬಂದರೆ, ಅಂದರೆ ಮಾರ್ಕೆಟ್ಗೆ ಪರವಾಗಿ ಒಂದು ಮಾತುಗಳು ಅವರಿಂದ ಬಂದರೆ ಫಂಟಾಸ್ಟಿಕ್ ಒಂದು ಮೂಮೆಂಟಮ್ ಬರುತ್ತೆ. ಇಲ್ಲ ನೆಗೆಟಿವ್ ಒಂದು ಇಂಪ್ಯಾಕ್ಟ್ ಆಯ್ತಂದ್ರೆ, ನೆಗೆಟಿವ್ ಮಾತು ಅವ್ರ ಕಡೆಯಿಂದ ಬಂದರೆ ಮಾರ್ಕೆಟ್ ಫಾಲ್ ಆಗೋ ಚಾನ್ಸ್ ಕೂಡ ಇರುತ್ತೆ. 50-50 ಇದೆ. ಆದರೆ 90% ಅಪ್ಸೈಡ್ ಮೂವ್ ಆಗೋ ಚಾನ್ಸ್ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ದ ಅನಲಿಸ್ಟ್ ರೈಟ್ ಆ್ಯಡಿಂಗ್ ದಟ್ clearer communication will enable individuals and firms to plan better and avoid the need for excessive accommodation later. ನೋಡಿ ಕ್ಲಿಯರ್ ಆಗಿ ಹೇಳಿದ್ದಾರೆ. Instead as the Federal Reserve prepares for its rate decision, Wells Fargo analysts urge investors to look beyond the debate over a 50 basis point versus 25 basis point cut, describing it as noise. Instead, the bank says investors should focus on the forward guidance provided by the Fed. Fantastic ಹೇಳಿದ್ದಾರೆ ನೋಡಿ. ನಾವು 25 ಮಾಡ್ತಾರೋ 50 ಮಾಡ್ತಾರೋ ಅದ್ರ ವಿಚಾರ ಮಾಡೋದು ಬೇಡ. ಫೆಡರಲ್ ರಿಸರ್ವ್ ಅವರು ಮುಂದೆ ಏನು ಮಾಡ್ತೀವಿ ಅಂತ ಅದನ್ನೇನು ನೋಟ್ಸ್ ಹೇಳ್ತಾರೆ, ಪ್ರೆಸ್ ಮೀಟಿಂಗ್ನಲ್ಲಿ ಏನು ಹೇಳ್ತಾರೆ, ಏನು ಗೈಡೆನ್ಸ್ ಕೊಡ್ತಾರೆ, ದ್ಯಾಟ್ ಈಸ್ ಗೋಯಿಂಗ್ ಟು ಪ್ಲೇ ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ತಾ ಇದ್ದಾರೆ ಫಾರ್ ಕಮಿಂಗ್ ಡೇಸ್. ಆಯಿತು, ಇವತ್ತು ನಾಳೆ ಒಂದು ದಿನ ಟ್ರೇಡಿಂಗ್ ಅಲ್ಲ, ನೆಕ್ಸ್ಟ್ ಕಮಿಂಗ್ ಡೇಸು ಕಮಿಂಗ್ ಇಯರ್ಸು ಒಂದು ದಿನದ್ದು ಅಲ್ಲ, ಮುಂದಿನ ಒಂದು FMC ಮೀಟಿಂಗ್ವರೆಗೂ ಇದು ಮಾರ್ಕೆಟ್ ರಿಯಾಕ್ಟ್ ಮಾಡಬೇಕಲ್ವಾ. ಹೀಗಾಗಿ ನೆಕ್ಸ್ಟ್ ಅವ್ರು ಏನು ಗೈಡೆನ್ಸ್ ಮಾಡ್ತಾರೆ ದ್ಯಾಟ್ ಈಸ್ ಗೋಯಿಂಗ್ ಟು ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಿಮಗೆ ಇವಾಗ ವಿಡಿಯೋ ಮಾಡಿದ್ದೆ ಒಂದು IT ಸ್ಟಾಕ್ಸ್ ಏನಕ್ಕೆ ಫಾಲ್ ಆದವು, ಕಾರಣ ಏನಂತೇಳಿ. ಅದರಲ್ಲಿ ಹೇಳಿದ್ದೆ ಅಕ್ಸೆಂಚರ್ ಒಂದು ನೆಗೆಟಿವ್ ರೋಲ್ ಪ್ಲೇ ಆಗಿತ್ತು, ಅದು ಫಾಲ್ ಆಗಿದ್ದಕ್ಕೆ ಇಂಡಿಯನ್ IT ಸೆಕ್ಟರ್ ಕೂಡ ಫಾಲ್ ಆಗಿದ್ವು. ಒಂದು 5% ಅಕ್ಸೆಂಚರ್ ಫಾಲ್ ಆಗಿತ್ತು ನಿನ್ನೆ, ಮತ್ತೆ ಇವತ್ತು ಪಾಸಿಟಿವ್ ಓಪನಿಂಗ್ ಆಗ್ಬೋದು ಅಂತ ಕೂಡ ಹೇಳಿದ್ದೆ. ನೋಡಿ ಫ್ಲಾಟ್ ಇದೆ ಅಕ್ಸೆಂಚರ್, ಸಿ ಹಿಯರ್ ವೆರಿ ಫ್ಲಾಟ್ ಇದೆ. ಈ ಥರ ಇದ್ರೆ ಪರವಾಗಿಲ್ಲ, ಅಂದರೆ ನಾಳೆ ಮತ್ತೆ ಇಂಡಿಯನ್ IT ಸೆಕ್ಟರ್ ರಿಕವರಿ ಆಗೋ ಚಾನ್ಸಸ್ ಇದೆ ಅಂತ ಅರ್ಥ. 335.48 ನಲ್ಲಿದೆ, ಕೇವಲ -0.46 ನಲ್ಲಿ ನೆಗೆಟಿವ್ನಲ್ಲಿದೆ. ಫೆಡ್ ಒಂದು ರೇಟ್ ಕಟ್ ಅನೌನ್ಸ್ಮೆಂಟ್ ನಂತರ ಮೋಸ್ಟ್ಲಿ ಅಪ್ಸೈಡ್ ರ್ಯಾಲಿ ಕೂಡ ಕೊಡ್ಬೋದು ಅಕ್ಸೆಂಚರ್. ಅಂದರೆ ನಾಳೆ IT ಸೆಕ್ಟರ್ ಕೂಡ ಅಪ್ಸೈಡ್ ಮೂವ್ ಆಗೋ ಚಾನ್ಸಸ್ ಇದೆ. ಇನ್ನು ಅಮೆರಿಕನ್ ಮಾರ್ಕೆಟ್ ಡೌ ಜೋನ್ಸು ಪ್ರೆಸೆಂಟ್ ಇವಾಗ 10 ಗಂಟೆ 27 ನಿಮಿಷಕ್ಕೆ ಫ್ಲಾಟ್ ಇದೆ, ಪ್ಲಸ್ನಲ್ಲಿದೆ, +15 ಪಾಯಿಂಟ್ಸ್. S&P 500 ಫ್ಲಾಟ್, ನಸ್ಡಾಕ್ ಕೂಡ ಫ್ಲಾಟ್. ಪ್ರತಿಯೊಂದು ಇಂಡೈಸಿಸ್ ಕೂಡ ವೇಟಿಂಗ್ ಫಾರ್ ಫೆಡರಲ್ ಒಂದು ರೇಟ್ ಕಟ್ ಡಿಸಿಷನ್ನ ವೇಟ್ ಮಾಡ್ತಾ ಇವೆ. ಅದರ ನಂತರ ಒಂದು ಅಪ್ಸೈಡ್ ಆರ್ ಡೌನ್ ಸೈಡ್ ರ್ಯಾಲಿ ಕೊಡೋ ಸಾಧ್ಯತೆ ಇರುತ್ತೆ. ಮೋಸ್ಟ್ ಪ್ರಾಬಬ್ಲಿ ಅಪ್ಸೈಡ್ ಚಾನ್ಸಸ್ ಆರ್ ಹೈ ಅಂತ ನನಗೆ ಅನಿಸ್ತಾ ಇದೆ. ನೋಡೋಣ, ರಾತ್ರಿ 11:30 12 ಗಂಟೆಗೆ ಗೊತ್ತಾಗುತ್ತೆ. ಅದರ ನಂತರ ಯಾವ ಥರ ಮೂವ್ ಆಗ್ತವೆ ಬೆಳಿಗ್ಗೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಇಂಡಿಯನ್ ಮಾರ್ಕೆಟ್ ಹೇಗೆ ಓಪನ್ ಆಗ್ತವೆ ಅನ್ನೋದು. FIIs ಬೈ ಮಾಡಿದ್ದಾರೆ. ಎಸ್, ಇದು ಒಂದು ಫಂಟಾಸ್ಟಿಕ್ ಪಾಸಿಟಿವ್ ವ್ಯೂ ಅಂತ ಹೇಳ್ಬೋದು. 1153 ಕೋಟಿ ನೆಟ್ ಕ್ಯಾಶನ್ನು ಬೈ ಮಾಡಿದ್ದಾರೆ, FIIs ಬೈ ಮಾಡಿದ್ದಾರೆ. ಇನ್ನು DIs ಏನು ಮಾಡಿದ್ದಾರೆ ನೋಡೋಣ. DIs ನ್ಯಾಚುರಲಿ ಸೆಲ್ ಮಾಡಿದ್ದಾರೆ ಅನ್ಕೋತೀನಿ, ಯಾಕೆಂದರೆ ಇಬ್ಬರು ಅಗೇನ್ಸ್ಟ್ ಅವರು FIIs ಆ್ಯಂಡ್ DIs. ಮೋಸ್ಟ್ ಪ್ರಾಬಬ್ಲಿ ಇಲ್ಲ, DIs ಕೂಡ ಬೈ ಮಾಡಿದ್ದಾರೆ. ಕಡಿಮೆ ಕ್ವಾಂಟಿಟಿ 152 ಕೋಟಿ ನೆಟ್ ಕ್ಯಾಶನ್ನು ಬೈ ಮಾಡಿದ್ದಾರೆ. ಬೋತ್ ಆರ್ FIIs ಆ್ಯಂಡ್ DIs ಇಬ್ಬರು ಕೂಡ ಒಂದು ಒಳ್ಳೆ ಕ್ವಾಂಟಿಟಿಯನ್ನು ಬೈ ಮಾಡಿದ್ದಾರೆ. ಅದು ಕೂಡ ಸ್ವಲ್ಪ ಸಪೋರ್ಟಿವ್ ರೋಲ್ ಪ್ಲೇ ಮಾಡುತ್ತೆ. ಇನ್ನು SGX ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ನೋಡಿ, ಪ್ರೆಸೆಂಟ್ ಇವಾಗ -43 ಪಾಯಿಂಟ್ಸ್ನಲ್ಲಿದೆ. ರೇಟ್ ಕಟ್ ನಂತರ ಮೋಸ್ಟ್ಲಿ ಪಾಸಿಟಿವ್ ಟೆರಿಟರಿಯಲ್ಲಿ ಬರೋ ಚಾನ್ಸಸ್ ಇದೆ ಅಂತ ಅನ್ಕೋತೀನಿ. ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮತ್ತೆ ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. Thank you friends, thank you all.